ಈಗ ಈ ಸ್ವತ್ತನ್ನ ಪಡಿಲಿಕ್ಕೆ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಅವರು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಈ ಸ್ವತ್ತು ಪಡಿಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಸಿಟಿಜನ್ ಆ್ಯಪ್ ಮೂಲಕನೂ ಸಾರ್ವಜನಿಕರು ಇವತ್ತು ತಮ್ಮ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಈ ಸ್ವತ್ತುಗಳನ್ನ ಪಡಿಬಹುದಾಗಿರ್ತದೆ. ಸ್ವಸಹಾಯ ಸಂಘದಲ್ಲಿ ಕಿರು ಉಳಿತಾಯ ಮಾಡ್ತಾ ಇದ್ದಾರೆ. ಬರೀ ಅದನ್ನ ಉಳಿತಾಯ ಮಾಡ್ಲಿಕ್ಕಷ್ಟ ಇವತ್ತು ಸೀಮಿತ ಆಗಿಲ್ಲ. ಏನು ಈ ಒಕ್ಕೂಟದ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳಿಂದ ಸುತ್ತು ನಿಧಿಗಳು ಆ ರೀತಿ ಒಂದು 39 ಲಕ್ಷ ರೂಪಾಯಿ ಅಷ್ಟು ಧನ ಸಹಾಯ ಇವತ್ತು ಒಕ್ಕೂಟಗಳಿಗೆ ಬಂದಿದೆ. ಅದೇ ರೀತಿ ಒಕ್ಕೂಟದಲ್ಲಿನ ಮಹಿಳೆಯರು ಈ ಒಂದು ಆದಾಯೋತ್ಪನ್ನ ತರಬೇತಿಗಳನ್ನ ಪಡೆದು ಸ್ವಸಹಾಯ ಸಂಘದಿಂದ ಒಂದು ಸಾಲ ಸೌಲಭ್ಯನ ಪಡೆದು ಬ್ಯಾಂಕಿನ ಸಾಲ ಸೌಲಭ್ಯನ ಪಡೆದು ಹಲವಾರು ಉದ್ದಿಮೆಗಳನ್ನ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಕಿರಾಣಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ, ಟೀ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಹೈನುಗಾರಿಕೆಯಲ್ಲಿ ಹಸು ಮತ್ತೆ ಕುರಿಗಳು ಇವುಗಳನ್ನ ಒಂದು ಸಾಗಾಣಿಕೆ ಮಾಡಿ ಅದನ್ನ ಮಾರಾಟ ಮಾಡಿ ಸುಮಾರು 200ಕ್ಕೂ ಹೆಚ್ಚು ಜನ ಮಹಿಳೆಯರು ಇವತ್ತು ನಮ್ಮಲ್ಲಿ ಈ ಒಂದು ಹೈನುಗಾರಿಕೆ ಪಶು ಸಾಕಾಣಿಕೆಗೆ ಸಂಬಂಧಪಟ್ಟಂಗೆ ಸಾಲ ಸೌಲಭ್ಯಗಳನ್ನ ಪಡೆದು ತಮ್ಮ ಒಂದು ಚಟುವಟಿಕೆಗಳನ್ನ ನಿರ್ವಹಿಸ್ತಾರೆ. ನಮ್ಮ ಮಟ್ಟದಲ್ಲಿ ಈಗ ಯಾವುದೇ ಪುರುಷ ಸ್ವಸಹಾಯ ಸಂಘಗಳಿಲ್ಲ, ಬಟ್ ಅದನ್ನ ಮಾಡಿದ್ರೆ ಅದೊಂದು ಒಳ್ಳೆ ಒಂದು ಅನುಕೂಲ ಆಗ್ತದೆ ಯುವಕರಿಗೆ ಅಂತೇಳಿ ನಾನು ಅನ್ಕ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಪ್ರಸನ್ನ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಬನ್ನಿಕೊಪ್ಪೆ ಗ್ರಾಮ ಪಂಚಾಯತಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಈ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಸಾರ್ವಜನಿಕರಿಗೆ ಹಲವಾರು ಸೇವೆಗಳನ್ನ ಸರ್ಕಾರದ ಯೋಜನೆಗಳನ್ನ ನಾವು ಜಾರಿಗೊಳಿಸ್ತಾ ಇದ್ವಿ. ಅದರಲ್ಲಿ ಈ ಸ್ವತ್ತು ಯೋಜನೆ ಒಂದು. ಈ ಸ್ವತ್ತು ಯೋಜನೆ ಜನರಿಗೆ ಅವರ ಒಂದು ನಿವೇಶನ ಆಗಿರ್ಬೋದು ಅಥವಾ ಏನೋ ಒಂದು ವಾಸದ ಮನೆ ಇರುತ್ತೆ ಅದನ್ನ ಹಕ್ಕಿಗೆ ಸಂಬಂಧಪಟ್ಟಂಗೆ ಒಂದು ದಾಖಲೆ ಆಗಿರ್ತದೆ. ಆ ದಾಖಲೆಗಳನ್ನ ಅವರು ಗ್ರಾಮ ಪಂಚಾಯತಿಗಳಲ್ಲಿ ಪಡಿಬಹುದಾಗಿದೆ. ಈಗ ಈ ಸ್ವತ್ತನ್ನ ಪಡಿಲಿಕ್ಕೆ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಅವರು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಈ ಸ್ವತ್ತು ಪಡಿಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಸಿಟಿಜನ್ ಆ್ಯಪ್ ಮೂಲಕನೂ ಸಾರ್ವಜನಿಕರು ಇವತ್ತು ತಮ್ಮ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಈ ಸ್ವತ್ತುಗಳನ್ನ ಪಡಿಬಹುದಾಗಿರ್ತದೆ. ಅವರು ಈ ಸ್ವತ್ತನ್ನ ಪಡಿಬೇಕು ಅಂದ್ರೆ ಅವರು ಅಗತ್ಯ ದಾಖಲಾತಿಗಳನ್ನ ಕೊಡಬೇಕಾಗ್ತದೆ. ಅಂದ್ರೆ ಅವರ ಒಂದು ಏನು ಜಾಗ ಇದೆ, ನಿವೇಶನ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಅದರ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಗೆ ಅವರ ಒಂದು ದಾಖಲಾತಿಗಳನ್ನ ಅವರು ಅದನ್ನ ಖರೀದಿ ಮಾಡಿದಾರಾ, ಇಲ್ಲ ಅವ್ರಿಗೆ ವಂಶ ಪಾರಂಪರ್ಯವಾಗಿ ಬಂದಿದೆಯಾ ಏನು ಅನ್ನೋದಕ್ಕೆ ಅವರು ಮೂಲ ದಾಖಲಾತಿಗಳನ್ನ ಕಡ್ಡಾಯವಾಗಿ ಕೊಡ್ಬೇಕಾಗುತ್ತೆ. ಅದ್ರ ಜೊತೆಲಿ ಕಂದಾಯ ರಸೀದಿನ ಅವರು ಸಲ್ಲಿಸಬೇಕಾಗ್ತದೆ. ಒಂದು ಜಾಗಕ್ಕೆ ಸಂಬಂಧಪಟ್ಟಂಗೆ ಕಂದಾಯ ಕಟ್ಟಿ, ಆಮೇಲೆ ಜಾಗದ ಒಂದು ಫೋಟೋ, ಫಲಾನುಭವಿ ಫೋಟೋ, ಅವರ ಆಧಾರ್ ಕಾರ್ಡು, ಇಷ್ಟು ದಾಖಲೆಗಳನ್ನ ಅವರು ಮೂಲ ದಾಖಲಾತಿಗಳನ್ನೆಲ್ಲ ಸಲ್ಲಿಸಿದ್ರೆ ಅದನ್ನು ನಾವು ಬಾಪೂಜಿ ಸೇವಾ ಕೇಂದ್ರದ ಮೂಲಕ ಅಥವಾ ಸಿಟಿಜನ್ ಆ್ಯಪ್ ಮೂಲಕ ಅದು ಅಪ್ಲೋಡ್ ಆದಾಗ ಅದನ್ನು ನಮ್ಮ ಲಾಗಿನ್ಗೆ ಬರ್ತದೆ. ಅದನ್ನು ನಾವು ಪರಿಶೀಲಿಸಿ ಈ ಸ್ವತ್ತು ವಿತರಣೆ ಮಾಡ್ಲಿಕ್ಕೆ ನಾವು ಅಗತ್ಯ ಕ್ರಮಗಳನ್ನ ಕೈಗೊಳ್ತೀವಿ. ಸರ್, ಮುಂಚೆ ಅವರೇ ಕಚೇರಿಗೆ ಬಂದು ದಾಖಲಾತಿಗಳನ್ನ ಸಲ್ಲಿಸಿ ಆಮೇಲೆ ಸ್ಥಳ ಪರಿಶೀಲನೆ ಮಾಡಿದ ನಂತರ ಅಪ್ರೂವಲ್ ಕೊಡ್ತಾ ಇದ್ರು. ಈಗ ಆನ್ಲೈನ್ ನಲ್ಲಿ ಪ್ರೋಸೆಸ್ ಮಾಡೋದ್ರಿಂದ ಅದು ಹೇಗಾಗುತ್ತೆ? ನೀವು ಮತ್ತೆ ಸ್ಥಳಕ್ಕೆ ಭೇಟಿ ಕೊಡ್ತೀರಾ? ಹೌದು, ಈಗ ಏನಾಗ್ತದೆ, ಅವರು ಆನ್ಲೈನ್ ಅಲ್ಲೇನೆ ಇವತ್ತು ಸಿಟಿಜನ್ ಆ್ಯಪ್ ಮೂಲಕ ನಮ್ಮ ದಾಖಲಾತಿಗಳನ್ನ ಅಪ್ಲೋಡ್ ಮಾಡ್ಬೋದು. ಆದ್ರೆ ಪ್ರತಿಯೊಂದ್ಸಲ ಏನಾಗ್ತದೆ, ಅವರು ದಾಖಲಾತಿ ಕೊಟ್ಟಿರೋದ್ರಲ್ಲಿ ಅವ್ರು ಏನು ದಾಖಲಾತಿ ಕೊಟ್ಟಿದ್ದಾರೆ ಅದು ಸರಿ ಇದೆಯೋ ಇಲ್ವೋ, ಆಮೇಲೆ ಜಾಗದ ಒಂದು ಚೆಕ್ ಬಂದಿ ಆಗಿರ್ಬೋದು, ಅಳತೆ ಆಗಿರ್ಬೋದು, ನಾವೊಂದ್ಸಲ ಅದನ್ನ ರೀಕನ್ಫರ್ಮೇಶನ್ ಮಾಡ್ಕೊಳ್ಳಿಕ್ಕೆ ನಾವು ಸ್ಥಳ ಪರಿಶೀಲನೆಗೆ ಹೋಗೋದು ತುಂಬಾ ಸೂಕ್ತ. ಸ್ಥಳ ಪರಿಶೀಲನೆಗೆ ಹೋದಾಗ ಅಲ್ಲಿ ಜಾಗಕ್ಕೆ ಸಂಬಂಧಪಟ್ಟಾಗ ಏನಾದರೂ ಸಮಸ್ಯೆಗಳಿದ್ರೆ ನಮ್ಮ ಅರಿವಿಗೆ ಬರ್ತದೆ. ಇಲ್ಲ ಕೆಲವೊಂದ್ಸಲ ಏನಾಗಿರ್ತದೆ, ಜಾಗ ಆ ಕಡೆ ಈ ಕಡೆ ಅವರು ಕಟ್ಟಿರೋ ಕಟ್ಟಡ ಒತ್ತುವರಿ ಆಗಿರ್ತದೆ, ಇಲ್ಲ ಅಕ್ಕಪಕ್ಕದವ್ರು ಒತ್ತುವರಿ ಮಾಡಿರ್ತಾರೆ. ನಾವು ಜಾಗಕ್ಕೆ ಹೋಗಿ ಮಾಡದೇ ಇದ್ದಾಗ ಸಾರ್ವಜನಿಕರಿಗೆ, ಸ್ಥಳೀಯರಿಗೆ, ಅಕ್ಕಪಕ್ಕದವರಿಗೆ ಗೊತ್ತಾಗೋದಿಲ್ಲ ವಿಷಯ. ಆಮೇಲೆ ಅದು ಸಮಸ್ಯೆ ಮಾಡ್ಕೊಳ್ಳೋದಕ್ಕಿಂತ ಯಾವುದೇ ಒಂದು ಅರ್ಜಿ ಬಂದಾಗ ನಾವು ಸ್ಥಳ ಪರಿಶೀಲನೆ ಮಾಡಿ ಈ ಸ್ವತ್ತು ಕೊಡೋದು ಒಂದು ಉತ್ತಮ ಅಂತ ನಾನು. ಸರ್, ಮತ್ತೆ ಈಗ ಫಸ್ಟ್ ಲೈಟ್ ಬಿಲ್ ಎಲ್ಲ ಈಗ 2012 ನಿಂದ ಇತ್ತು, ಕನಿಷ್ಠ ಒಂದು 10 ವರ್ಷ 15 ವರ್ಷ ಈ ರೀತಿ ಒಂದು ಟೈಮ್ ಲಿಮಿಟ್ ಇತ್ತು. ಎಷ್ಟು ವರ್ಷ ಇದ್ರೆ ಅದು ತಗೊಳುತ್ತೆ? ಓಕೆ, ಈಗ ಏನಾಗ್ತದೆ, ಈ ಒಂದು ವಿದ್ಯುತ್ ಬಿಲ್ ಯೂಶುವಲಿ ನಾವು ರೀಸೆಂಟ್ ಆಗಿರೋ ಒಂದು ವಿದ್ಯುತ್ ಬಿಲ್ ಕೊಡಿ ಅಂತ ಕೇಳ್ತೀವಿ, ಒಂದು ವಿದ್ಯುತ್ ಸ್ಟೇಟ್ಮೆಂಟ್ ನ ತಂದು ಕೊಡಿ ಅಂತ ಕೇಳ್ತೀವಿ. ತಾವು ಕೇಳಿದ ಪ್ರಶ್ನೆಗೆ ಹೇಳ್ಬೇಕು ಅಂದ್ರೆ, ಈಗ ಇಸಿ ತಗೊಳ್ಳಿಕ್ಕೆ ಇಸಿ ಮೊದಲೆಲ್ಲ ಏನಾಗ್ತಿತ್ತು, 1 ವರ್ಷ ಹಳೆ ಇಸಿ ಆದ್ರೂ ನಡೀತಾ ಇತ್ತು. ಆದ್ರೆ ಈಗ ನಾವು ಅವರ ಒಂದು ಈ ಸ್ವತ್ತನ್ನ ಅಪ್ಲೋಡ್ ಮಾಡ್ಬೇಕು ಅಂದ್ರೆ 7 ದಿನದ ಒಳಗಡೆ ಇಸಿನ ಅಪ್ಲೋಡ್ ಮಾಡ್ಬೇಕಾಗಿದೆ. ಹಾಗಾಗಿ ಈಗ 7 ದಿನದ ಒಳಗಡೆ ಇಸಿ ಬೇಕಾಗ್ತದೆ. ವಿದ್ಯುತ್ ಬಿಲ್ ನ ನಾವೇನು ಸ್ಟೇಟ್ಮೆಂಟ್ ಇರುತ್ತೆ ಅದನ್ನ ರೆಲೆವೆಂಟ್ ಆಗಿ ಇತ್ತೀಚಿನ ದಿನಗಳನ್ನ ನಾವು ಕೇಳ್ತೀವಿ. ಓಕೆ ಸರ್, ಈಗ ಗ್ರಾಮ ಪಂಚಾಯಿತಿಯಿಂದ ಹೊಸ ಉದ್ಯಮ ಸ್ಟಾರ್ಟ್ ಮಾಡ್ಲಿಕ್ಕೆ ಏನಾದ್ರೂ ಸಾಲ ಸೌಲಭ್ಯಗಳು ಇದೆಯಾ? ಖಂಡಿತ ಒಳ್ಳೆ ಪ್ರಶ್ನೆ. ಪಂಚಾಯತಿನಲ್ಲಿ ಈಗ ತಾವು ಕೇಳಿರ್ಬೋದು, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ NRLM ವತಿಯಿಂದ ಎಲ್ಲಾ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಈಗ ಮಹಿಳಾ ಸ್ವಸಹಾಯ ಸಂಘದವರ ಒಂದು ಒಕ್ಕೂಟ ಅಂತ ಮಾಡಿದ್ದಾರೆ. ಹಾಗೇನೆ ನಮ್ಮಲ್ಲಿ ಬನ್ನಿಕೊಪ್ಪೆ ಗ್ರಾಮ ಪಂಚಾಯತಿ ಮಟ್ಟದ ಮಹಿಳಾ ಒಕ್ಕೂಟ ಇದೆ. ಇದರಲ್ಲಿ 71 ಸ್ವಸಹಾಯ ಸಂಘಗಳು ನಮ್ಮ ಒಂದು ಒಕ್ಕೂಟದಲ್ಲಿದ್ದಾವೆ. ಸುಮಾರು 940ರಷ್ಟು ಮಹಿಳೆಯರು ಈ ಒಂದು ಸ್ವಸಹಾಯ ಸಂಘಗಳಲ್ಲಿ ಇದ್ದಾರೆ. ಅವರು ಏನು ಸ್ವಸಹಾಯ ಸಂಘದಲ್ಲಿ ಕಿರು ಉಳಿತಾಯ ಮಾಡ್ತಾ ಇದ್ದಾರೆ, ಬರೀ ಅದನ್ನ ಉಳಿತಾಯ ಮಾಡ್ಲಿಕ್ಕಷ್ಟ ಇವತ್ತು ಸೀಮಿತ ಆಗಿಲ್ಲ.
ಏನು ಈ ಒಕ್ಕೂಟದ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳಿಂದ ಸುತ್ತು ನಿಧಿಗಳು ಆ ರೀತಿ ಒಂದು 39 ಲಕ್ಷ ರೂಪಾಯಿ ಅಷ್ಟು ಧನ ಸಹಾಯ ಇವತ್ತು ಒಕ್ಕೂಟಗಳಿಗೆ ಬಂದಿದೆ. ಅದೇ ರೀತಿ ಒಕ್ಕೂಟದಲ್ಲಿನ ಮಹಿಳೆಯರು ಈ ಒಂದು ಆದಾಯೋತ್ಪನ್ನ ತರಬೇತಿಗಳನ್ನ ಪಡೆದು ಸ್ವಸಹಾಯ ಸಂಘದಿಂದ ಒಂದು ಸಾಲ ಸೌಲಭ್ಯನ ಪಡೆದು ಬ್ಯಾಂಕಿನ ಸಾಲ ಸೌಲಭ್ಯನ ಪಡೆದು ಹಲವಾರು ಉದ್ದಿಮೆಗಳನ್ನ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಬನ್ನಿಕೊಪ್ಪೆ ಗ್ರಾಮ ಪಂಚಾಯತಿ ನಾವು ನೋಡ್ಬೇಕು ಅಂತಂದ್ರೆ ಈ ಸ್ವಸಹಾಯ ಸಂಘದ ಮಹಿಳೆಯರು ಹೋಟೆಲ್ ಉದ್ಯಮ ಮಾಡ್ತಾ ಇದ್ದಾರೆ, ಪೆನಾಯಿಲ್ನ ಮಾಡಿ ಮಾರುವಂತ ಉದ್ಯಮಗಳನ್ನ ಮಾಡ್ತಾ ಇದ್ದಾರೆ, ಕಿರಾಣಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ, ಟೀ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಹೈನುಗಾರಿಕೆನಲ್ಲಿ ಹಸು ಮತ್ತೆ ಕುರಿಗಳು ಇವುಗಳನ್ನ ಒಂದು ಸಾಗಾಣಿಕೆ ಮಾಡಿ ಅದನ್ನ ಮಾರಾಟ ಮಾಡಿ ಸುಮಾರು 200ಕ್ಕೂ ಹೆಚ್ಚು ಜನ ಮಹಿಳೆಯರು ಇವತ್ತು ನಮ್ಮಲ್ಲಿ ಈ ಒಂದು ಹೈನುಗಾರಿಕೆ ಪಶು ಸಾಕಾಣಿಕೆಗೆ ಸಂಬಂಧಪಟ್ಟಂಗೆ ಸಾಲ ಸೌಲಭ್ಯಗಳನ್ನ ಪಡೆದು ತಮ್ಮ ಒಂದು ಚಟುವಟಿಕೆಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಸರ್, ಈಗ ಹೈನುಗಾರಿಕೆಗೆ ಅಂದ್ರೆ ಎಷ್ಟರವರೆಗೆ ಸಹಾಯಧನ ಇರುತ್ತೆ ಸರ್ಕಾರದಿಂದ? ನಮ್ಮಲ್ಲಿ ಸ್ವಸಹಾಯ ಸಂಘದಲ್ಲಿ ಯಾವ ತರ ಇದೆ ಅಂತಂದ್ರೆ, ಈಗ ನಾವು ಯಾವಾಗಲೂ ಸ್ವಸಹಾಯ ಸಂಘದ ಸದಸ್ಯರಿಗೆ ಹೇಳ್ತೀವಿ ಸಾಲನ ಯಾವ್ದಕ್ ಪಡಿಬೇಕು ಅಂತ ಹೇಳಿ. ದುಂದು ವೆಚ್ಚ ಮಾಡುವಂತ ಉದ್ದೇಶಕ್ಕೆ ಸಾಲನ ಅವರು ಪಡಿಬಾರ್ದು. ಯಾವಾಗಲೂ ಆದಾಯ ಬರುವಂತ ಚಟುವಟಿಕೆಗಳಿಗೆ ನೀವು ಸಾಲ ಪಡ್ಕೊಂಡು ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ತೀರಾ ಅನಿವಾರ್ಯ ಟೈಮಲ್ಲಿ ಆರೋಗ್ಯ ಇರ್ಬೋದು, ಕೃಷಿಗೆ ಬೇಕಾಗುವಂಥದ್ದು ಇರ್ಬೋದು, ಇದ್ರ ಜೊತೆಲಿ ಉದ್ಯಮ ಮಾಡೋದಕ್ಕೆ ಮಾತ್ರ ಸಾಲ ತಗೊಳ್ಳಿ ಅಂತ ಹೇಳ್ತೀವಿ. ಹಾಗಾಗಿ ಇದರಲ್ಲಿ ಸಬ್ಸಿಡಿ ಅಂತ ಸ್ವಸಹಾಯ ಸಂಘದಲ್ಲಿ ಬರೋದಿಲ್ಲ. ಅವ್ರಿಗೆ ಎಷ್ಟು ಹಣ ಡಿಮ್ಯಾಂಡ್ ಇರುತ್ತೋ ಅಷ್ಟು ಹಣನ ಅವರು ಅವ್ರದೇ ಉಳಿತಾಯ ಮತ್ತೆ ಬ್ಯಾಂಕಿನ ಸಾಲನ ತಗೊಳ್ತಾರೆ. ತಗೊಂಡ್ಮೇಲೆ ಅದನ್ನ ಅವರು ಉದ್ಯಮ ಶುರು ಮಾಡ್ತಾರೆ. ಸುಲಭ ಕಂತುಗಳಲ್ಲಿ ಅವರು ಅವರ ಸ್ವಸಹಾಯ ಸಂಘಕ್ಕೆ ಆ ದುಡ್ಡನ್ನ ಬಡ್ಡಿ ಸಮೇತ ವಾಪಸ್ ಕಟ್ಕೊತಾರೆ. ಯುವಕರಿಗೂ ಏನಾದ್ರು ಆತರ ಸ್ವಂತ ಉದ್ಯಮ ಮಾಡ್ಲಿಕ್ಕೆ ಏನಾದ್ರು ಇದೆಯಾ? ಯುವಕರಿಗೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿವೆ. ಯುವಕರಿಗೂ ಆಕ್ಚುಲಿ ಮೊದಲೆಲ್ಲ ಇತ್ತು, ಪುರುಷ ಸ್ವಸಹಾಯ ಸಂಘಗಳು ಇದ್ದು ಅವರು ಸಾಲ ಸೌಲಭ್ಯಗಳನ್ನ ಪಡೆದು ಅವರು ಆದಾಯೋತ್ಪನ್ನ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಮಟ್ಟದಲ್ಲಿ ಈಗ ಯಾವುದೇ ಪುರುಷ ಸ್ವಸಹಾಯ ಸಂಘಗಳಿಲ್ಲ. ಬಟ್ ಅದನ್ನ ಮಾಡಿದ್ರೆ ಅದೊಂದು ಒಳ್ಳೆ ಒಂದು ಅನುಕೂಲ ಆಗ್ತದೆ ಯುವಕರಿಗೂ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಸರ್, ಈಗ ಗ್ರಾಮ ಪಂಚಾಯತಿನಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಯಾವ್ಯಾವ ಸರ್ ಪ್ರಮುಖವಾಗಿ? ಈಗ ತಮಗೆ ಗೊತ್ತು, ನರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಇದು ಕೇಂದ್ರ ಸರ್ಕಾರದ ಯೋಜನೆ. 90% ಪಾಲು ಕೇಂದ್ರ ಸರ್ಕಾರ ಭರಿಸ್ತಾ ಇದೆ, 10% ಅಷ್ಟು ರಾಜ್ಯ ಸರ್ಕಾರ ಭರಿಸ್ತಾ ಇದೆ. ಇದರ ಜೊತೆಯಲ್ಲಿ 15ನೇ ಹಣಕಾಸು ಯೋಜನೆ ಈಗೇನು ಚಾಲ್ತಿಯಲ್ಲಿದೆ, 15ನೇ ಹಣಕಾಸು ಯೋಜನೆ ಅದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಹಾಗಾಗಿ ಜಲ್ ಜೀವನ್ ಮಿಷನ್ ಅಂತ ಹೇಳಿ ನಾವು ಇನ್ನೊಂದು ಯೋಜನೆ ಇದೆ, ಜಲ್ ಜೀವನ್ ಮಿಷನ್ ಯೋಜನೆಯು ಕೇಂದ್ರ ಸರ್ಕಾರದ ಯೋಜನೆ. ನೆಕ್ಸ್ಟ್ ವಸತಿ ಯೋಜನೆಗಳಲ್ಲಿ PMAY ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆಗಳಾಗಿದೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆ ಮತ್ತು ಬಸವ ವಸತಿ ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದೆ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯೂ ನಮ್ಮಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದೊಂದಿಗೆ ನಮ್ಮಲ್ಲಿ ಜಾರಿ ಆಗ್ತಾ ಇದೆ. ಸರ್, ಈಗ ಆನ್ಲೈನ್ ಪ್ರೋಸೆಸ್ ಮಾಡೋದ್ರಿಂದ ಸೊ ಅದು ಗ್ರಾಮೀಣ ಜನರಿಗೆ ಈಗ ಎಲ್ಲರೂ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರಾ ಅಥವಾ ಹೇಗೆ ಸರ್? ಖಂಡಿತ. ಈಗ ಏನಾಗ್ತದೆ, ಇವತ್ತು ಜನರಿಗೆ ಆನ್ಲೈನ್ ಅನ್ನೋದು ಕಷ್ಟವಾಗಿ ಉಳಿದಿಲ್ಲ. ಎಲ್ಲರಿಗೂ ಮೊಬೈಲ್ ಪರಿಚಯ ಇದೆ. ಆನ್ಲೈನ್ ಅಲ್ಲಿ ಪ್ರತಿಯೊಂದು ಮಾಹಿತಿನೂ ಇವತ್ತು ಆನ್ಲೈನ್ ಅಲ್ಲಿ ಆಗ್ತಾ ಇರೋದ್ರಿಂದ ಈಗ ನಮ್ಮ ಜನರಿಗೆ ಆನ್ಲೈನ್ ಅನ್ನೋದು ಕಬ್ಬಿಣದ ಕಡ್ಲೆ ಆಗಿಲ್ಲ. ಅವರಿಗೆಲ್ಲ ಗೊತ್ತಿದೆ. ಪ್ರಾರಂಭದಲ್ಲಿ ಸ್ವಲ್ಪ ದಿನ ಅವರಿಗೆ ತೊಡಕು ಅನ್ನಿಸ್ಬೋದು. ಒಂದ್ಸಲ ಅದು ರೂಢಿ ಆಯ್ತು ಅಂದ್ರೆ ಆನ್ಲೈನ್ ಅಲ್ಲಿ ಈ ಒಂದು ಪ್ರಕ್ರಿಯೆ ಮಾಡ್ಲಿಕ್ಕೆ ನಮ್ಮ ಜನರಿಗೆ ಯಾವುದೇ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಸರ್, ಕೊನೆಯದಾಗಿ ಈಗ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನ ಜನರು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ? ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರು ಏನಿರ್ತಾರೆ ಅವರು ಏನು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಯೋಜನೆಗಳಿದೆ ಅನ್ನೋದು ತಿಳ್ಕೊಳ್ಬೇಕು. ಅವರು ಈಗ ಏನಾಗ್ತದೆ, ಯಾವುದೇ ಒಂದು ಯೋಜನೆ ಬಂದಾಗ ಕ್ರಿಯೋಜನೆಗಳನ್ನ ಮಾಡಿ ಕ್ರಿಯೋಜನೆ ಮೂಲಕ ನಾವು ಕಾಮಗಾರಿ ಅನುಷ್ಠಾನ ಮಾಡ್ಬೇಕಾಗಿರೋದ್ರಿಂದ ಆ ಒಂದು ಕ್ರಿಯೋಜನೆ ಮಾಡ್ಬೇಕಾದ್ರೆ ನಾವು ವಾರ್ಡ್ ಸಭೆಗಳನ್ನ ಕರಿತೀವಿ, ಗ್ರಾಮ ಸಭೆಗಳನ್ನ ಕರಿತೀವಿ. ಅಲ್ಲಿ ಫಲಾನುಭವಿ ಆಯ್ಕೆ ಆಗ್ತಾರೆ. ನಾವು ನೇರವಾಗಿ ಫಲಾನುಭವಿಗಳನ್ನ ಆಯ್ಕೆ ಮಾಡೋದಿಲ್ಲ. ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳು, ಜನವಸತಿ ಸಭೆಗಳನ್ನ ನಡೆಸಿ ನಂತರ ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡ್ಬೇಕಾಗಿರೋದ್ರಿಂದ ಸಾರ್ವಜನಿಕರು ಈ ತರ ಒಂದು ಗ್ರಾಮ ಪಂಚಾಯತ್ ಪ್ರಕಟಣೆ ಹೊರಟಾಗ, ಈಗ ನಾವು ವಾರ್ಡ್ ಸಭೆ ಮಾಡೋದಾಗ್ಲಿ, ಗ್ರಾಮ ಸಭೆ ಮಾಡೋದಾಗ್ಲಿ, ಅದನ್ನ ಸಾರ್ವಜನಿಕರಿಗೆ ಪ್ರಚಾರ ಪಡಿಸ್ತೇವೆ. ಕರಪತ್ರಗಳನ್ನ ಹಂಚೋದಾಗ್ಲಿ, ನಮ್ಮ ಒಂದು ಸ್ವಚ್ಛ ಭಾರತ ವಾಹಿನಿ ಏನಿದೆ ಅದ್ರ ಮೂಲಕ ವಾಯ್ಸ್ ಮೆಸೇಜ್ಗಳನ್ನ ಕಳಿಸುವಂತದ್ದಾಗ್ಲಿ, ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಒಂದು ಇಂಥ ದಿನ ಗ್ರಾಮ ಸಭೆ ವಾರ್ಡ್ ಸಭೆ ಇದೆ ಅನ್ನೋ ಒಂದು ಮಾಹಿತಿನ ಪ್ರಚಾರ ಮಾಡುವಂಥದ್ದು, ಮತ್ತೆ ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ಆ ಪೋಸ್ಟರ್ಗಳನ್ನೆಲ್ಲ ಅಂಟಿಸಿರ್ತೀವಿ. ಜನ ಈ ಒಂದು ವಾರ್ಡ್ ಸಭೆಗಳು ಮತ್ತು ಗ್ರಾಮ ಸಭೆಗಳಿದ್ದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಾಗ ಅವರಿಗೆ ಗೊತ್ತಾಗ್ತದೆ ಏನು ಅಂತ ಹೇಳ್ಬಿಟ್ಟು. ಆವಾಗ ತುಂಬಾ ಜನ ಅದರಲ್ಲಿ ಭಾಗವಹಿಸಿದಾಗ ಯಾರು ಅರ್ಹ ಫಲಾನುಭವಿ, ಎಲ್ಲರೂ ಅರ್ಹ ಫಲಾನುಭವಿಗಳಿದ್ದಾಗ ಯಾರಿಗೆ ಮೊದಲು ಪ್ರಯಾರಿಟಿ ಕೊಡಬೇಕು ಅಂತೇಳಿ ನಾವು ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಸಾರ್ವಜನಿಕರು ಇಂಥ ಒಂದು ಸಭೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಏನೇನು ಯೋಜನೆಗಳಿದೆ ಅಂತ ತಿಳ್ಕೊಂಡಾಗ ಅವರಿಗೆ ಇಂಥರ್ನ ಫಲಾನುಭವಿ ಅಂತ ಮಾಡೋ ಅಧಿಕಾರ ಅವರಿಗೆ ಇರೋದ್ರಿಂದ ಯೋಜನೆಗಳ ಅನುಷ್ಠಾನ ಸುಲಭ ಆಗ್ತದೆ. ಸರ್, ಪಿಂಚಣಿ ಸೌಲಭ್ಯ ಪಡಿಬೇಕಂದ್ರೆ ಏನ್ ಮಾಡ್ಬೇಕು ಗ್ರಾಮ ಪಂಚಾಯತ್? ಅದು ರೆವಿನ್ಯೂ ಇಲಾಖೆ ವ್ಯಾಪ್ತಿನಲ್ಲಿ ಬರ್ತದೆ.
ಹಾಗಾಗಿ ನಮ್ಮಲ್ಲಿ ಯಾರು ಈಗ ನಮ್ಮಲ್ಲೂ ಎಷ್ಟೋ ಜನ ಬರ್ತಾರೆ ಈ ತರ ವೃದ್ಧಾಪ್ಯ ವೇತನ, ವಿಧವಾ ವೇತನ ಈ ತರದೆಲ್ಲ ಬಂದಾಗ ನಾವು ನಮ್ಮ ರೆವಿನ್ಯೂ ಯಾರು ಇರ್ತಾರೆ ಆ ವಿಲೇಜ್ ಅಕೌಂಟೆಂಟ್ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿಸಿ ಅಲ್ಲಿ ನೀವು ದಾಖಲಾತಿಗಳನ್ನ ಸಲ್ಲಿಸಿ ಈ ಒಂದು ಸಾಮಾಜಿಕ ಭದ್ರತಾ ಯೋಜನೆಗಳು ಏನೇನಿದೆ ಅದರ ಸದುಪಯೋಗ ಪಡೆಯಲಿ ಅಂತ ನಾವು ಹೇಳ್ತೀವಿ.